ರಾಕಿ. ಯಾಕೋ ರಾಕಿ, ಏನಾಯ್ತು? ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ಅಂದ್ರೆ ಅದು ಎಲ್ರೂ ಮುಂದೆ ನನಗೆ ಅವಮಾನ ಆಯ್ತು. ನೀನು ಅಂತೂ ಒಂದ್ ಮಾತು ಆಡ್ಲೇ ಇಲ್ಲ. ಮಾತಾಡಿದ್ನಲ್ಲ. ಏನ್ ಮಾತಾಡ್ದೆ? ರಾಕಿ ಅದ್ ಮಾಡ್ಬೇಡ, ರಾಕಿ ಇದ್ ಮಾಡ್ಬೇಡ, ಹಾಗಿರ್ಬೇಡ, ಹೀಗಿರ್ಬೇಡ, ಇಷ್ಟೇ ತಾನೇ ನೀನ್ ಹೇಳಿದ್ದು. ಎಲ್ರೂ ನನ್ನನ್ನೇ ಬೈದ್ರು. ಡ್ಯಾಡಿನೂ ನನ್ನ ಮೇಲೆ ಕೂಗಾಡಿದ್ರು. ನನಗ್ ತುಂಬಾ ಹರ್ಟ್ ಆಯ್ತು ಮಮ್ಮಿ. ಅಳು ಬಂತು. ಇಲ್ಲಿಗೆ ಬಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಏನೂ ಚೆನ್ನಾಗಿಲ್ಲ. ನಮ್ಮನೆ ಚೆನ್ನಾಗಿತ್ತು. ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಮಮ್ಮಿ. ಹಾಗನ್ಬಾರ್ದು ರಾಕಿ. ಇನ್ಮೇಲೆ ನಾವು ಇಲ್ಲೇ ಇರಬೇಕು. ನಾನು ಇಲ್ಲೇ ಇರಬೇಕು ಅಂದ್ರೆ ನನ್ನನ್ನು ಯಾರು ಏನು ಅನ್ಬಾರ್ದು. ಮತ್ತೆ ನೀನು ಹಠ ಮಾಡಬಾರ್ದು. ಚಿಕ್ಕ ಮಕ್ಕಳು ಹಠ ಮಾಡದೆ ಇರ್ತಾರಾ? ನಾನು ಇಲ್ಲೇ ಇರಬೇಕು ಅಂದ್ರೆ ಮೊದಲು ಡ್ಯಾಡಿ ನನಗೆ ಸಾರಿ ಕೇಳಬೇಕು. ಏನ್ ಮಾತಾಡ್ತಿದ್ಯೋ ರಾಕಿ? ಡ್ಯಾಡಿ ನನಗೆ ಸಾರಿ ಕೇಳಬೇಕು ಅಂತ ಅಂದೆ. ಅವರು ಸಾರಿ ಕೇಳಿದ್ರೆ ಇಲ್ಲೇ ಇರ್ತೀನಿ, ಇಲ್ಲ ಅಂದ್ರೆ ಹೋಗ್ಬಿಡ್ತೀನಿ. ಹಾಗೆ ಹೇಳ್ಬಾರ್ದು ರಾಕಿ. ಮತ್ತೆ ಡ್ಯಾಡಿ ನನ್ನನ್ನು ಹಾಗೆ ಬೈಬೋದಾ? ಚಿಕ್ಕ ಮಗು ಅಂತಾನು ನೋಡ್ದೇನೆ ನನ್ನ ಮೇಲೆ ಕೂಗಾಡ್ಬೋದಾ? ಡ್ಯಾಡಿ ಪರವಾಗಿ ನಾನು ಸಾರಿ ಕೇಳ್ತೀನಿ. ಡ್ಯಾಡಿನೇ ಕೇಳಬೇಕು. ಡ್ಯಾಡಿ ಒಳ್ಳೆಯವ್ರಲ್ವಾ? ಡ್ಯಾಡಿ ಅಂದ್ರೆ ನಿಂಗೆ ಇಷ್ಟನೇ ತಾನೆ? ಇಷ್ಟಾನೇ ಆದ್ರೆ ಮತ್ತೆ ಡ್ಯಾಡಿಗೆ ಹೇಳು ನನ್ನನ್ನು ಯಾವತ್ತೂ ಹಾಗೆ ಅನ್ಬಾರ್ದು ಅಂತ. ಸರಿ, ಹೇಳ್ತೀನಿ. ಹೇಗೆ ಹೇಳ್ತೀಯಾ? ನೀನು ಹೇಳ್ದಂಗೆ ಹೇಳ್ತೀನಿ. ಸಿಂಪಲ್ ಆಗಿ ನನ್ಗೇನು ಅನ್ಬಾರ್ದು ಅಂತ ಹೇಳ್ತೀಯಾ? ಅದೇ ತಾನೇ ನಿಂಗೆ ಬೇಕಾಗಿರೋದು. ಮತ್ತೆ ನನ್ನ ಬಗ್ಗೆ ಚೆನ್ನಾಗಿ ಹೇಳಬೇಕು. ರಾಕಿ ಒಳ್ಳೆಯವನು, ರಾಕಿ ಗ್ರೇಟು, ರಾಕಿ ಸೂಪರ್ ಅಂತ ಹೇಳಬೇಕು. ಹೇಳ್ತೀನಿ. ಎಲ್ಲಿ? ನನ್ಗೊಂದ್ಸಲ ಹೇಳು. ಅವ್ರಿಗೆ ಹೇಳ್ತೀನಿ ರಾಕಿ. ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ಹೇಗೆ ಹೇಳ್ತೀಯ ಅಂತ ನಾನು ಕೇಳಿಸ್ಕೋಬೇಕು ಮಮ್ಮಿ. ರಾಕಿ ಒಳ್ಳೆಯವನು, ರಾಕಿ ಗ್ರೇಟು, ರಾಕಿ ಸೂಪರು ಹೀಗೆ ಹೇಳಿದ್ರೆ ನಾನು ನಿಜವಾಗ್ಲೂ ಒಪ್ಕೊಳ್ಳಲ್ಲ. ಸರಿ, ಜೋರಾಗೆ ಹೇಳ್ತೀನಿ. ಸ್ಟ್ರಾಂಗ್ ಆಗಿ ಹೇಳಬೇಕು. DTS ಎಫೆಕ್ಟ್ ಅಲ್ಲಿ ಹೇಳ್ತೀನಿ. ಒಂದ್ಸಲ ಹೇಳು. ನಿಂತ್ಕೊಳ್ಳಿ. ರಾಕಿನ ಯಾಕೆ ಹಾಗೆ ಬೈದ್ರಿ? ರಾಕಿ ಮಾಡಿದ್ರಲ್ಲಿ ತಪ್ಪೇನಿತ್ತು? ಅವನು ಚಿಕ್ಕ ಮಗು, ನೀವು ದೊಡ್ಡವರಾಗಿದ್ಕೊಂಡು ಹಾಗೆ ಕೂಗಾಡ್ಬೋದಾ? ರಾಕಿ ತುಂಬಾ ಫೀಲ್ ಆದ. ಅವನು ತುಂಬಾ ಒಳ್ಳೆಯವನು. ಇನ್ಯಾವತ್ತೂ ರಾಕಿನ ಹಾಗನ್ಬೇಡಿ. ರಾಕಿ ಗ್ರೇಟು, ರಾಕಿ ಸೂಪರು. ಹೀಗೆ ಹೇಳಿದ್ರೆ ಸಾಕಾಗತ್ತಾ? ಇನ್ನು ಜೋರಾಗಿ ಹೇಳು ಮಮ್ಮಿ. ಇನ್ನೂನಾ? ಸ್ಟ್ರಾಂಗ್ ಆಗಿ ಹೇಳಿದ್ನಲ್ವಾ? ಆಹಾ, ಡಬಲ್ ಸ್ಟ್ರಾಂಗ್ ಆಗಿರ್ಬೇಕು. ಓಕೆ, ಇವಾಗ ನೋಡು. ಮಿಸ್ಟರ್ ಅಭಿರಾಮ್, ನಾನು ಯಾರು ಗೊತ್ತಾ? ವಸುಂಧರಾ. ನನ್ ಮಗ ಯಾರು ಗೊತ್ತಾ? ರಾಕಿ. ನಾನ್ ನಿಮ್ ಹೆಂಡತಿ ಆಗಿದ್ದು ನಿಮ್ ಅದೃಷ್ಟ. ರಾಕಿ ನಿಮ್ ಮಗ ಆಗಿದ್ದು ನಿಮ್ ಪುಣ್ಯ. ರಾಕಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಒಬ್ಬ ಸೂಪರ್ ಹೀರೋ, ಒಬ್ಬ ವಂಡರ್ ಬಾಯ್. ಅವನು ಜೀನಿಯಸ್. ಅಂತ ಹುಡುಗನ್ನ ನೀವು
ಬಾಯಿಗೆ ಬಂದಂಗ್ ಬೈತೀರಾ? ಇದು ಕ್ಷಮ್ಸಕ್ಕಾಗ್ದಿರೋ ತಪ್ಪು. ನಮ್ ರಾಕಿ ಹರ್ಟ್ ಆಗಿದ್ದಾನೆ, ನೀವು ಸಾರಿ ಹೇಳ್ಬೇಕು. ಇದು ಓಕೆನಾ? ಓಕೆನೇ ಆದ್ರೂ ಎಲ್ಲ ನನ್ ಬಗ್ಗೆನೇ ಹೇಳ್ದೆ, ಸ್ವಲ್ಪ ನಿನ್ ಬಗ್ಗೆನೂ ನೀನ್ ಹೇಳ್ಕೊ ಮಮ್ಮಿ. ಈಗ ನನ್ ಬಗ್ಗೆ ಯಾಕೋ ರಾಕಿ? ಡ್ಯಾಡಿಗೆ ನಿನ್ ಬಗ್ಗೆ ಭಯ ಬರ್ಬೇಕಲ್ವಾ? ಹೇಳು ಮಮ್ಮಿ, ನಿನ್ ಬಗ್ಗೆನೂ ಸ್ವಲ್ಪ ಬಿಲ್ಡಪ್ ಕೊಟ್ಟು ಡ್ಯಾಡಿನ ಹೆದರ್ಸು. ಕಮಾನ್ ಮಮ್ಮಿ. ಓಕೆ. ಈ ವಸುಂಧರ ಅಂದ್ರೆ ಯಾರು ಅನ್ಕೊಂಡ್ ಯಾಕೆ ಮಮ್ಮಿ ನಿಲ್ಸ್ಬಿಟ್ಟೆ? ಹೇಳು ಮಮ್ಮಿ. ಕಮಾನ್ ಮಮ್ಮಿ, ಹೇಳು ಮಮ್ಮಿ. ಹೇಳು ಮಮ್ಮಿ. ಧೈರ್ಯವಾಗಿ ಹೇಳು. ಅಂದ್ರೆ ಅದು ನೀವು ರಾಕಿನ ಏನು? ಧೈರ್ಯವಾಗಿ ಹೇಳು. ಸುಮ್ಮನಿರು. ಇಷ್ಟೊತ್ತು ಹೇಳ್ದಲ್ಲ ಮಮ್ಮಿ, ಹಾಗೆ ಹೇಳು. ಪ್ಲೀಸ್ ರಾಕಿ, ಸುಮ್ಮನಿರು. ಹೇಳ್ತೀಯೋ ಇಲ್ವೋ? ಹೇಳ್ದಿದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ, ಹೋಗು. ಏನ್ರಿ, ನಿಂತ್ಕೊಳ್ರಿ. ಅಬ್ಬಾ, ಹೇಳ್ಬಿಟ್ಟೆ ರಾಕಿ. ನಾನು ಹೇಗೆ ಹೇಳು ಅಂದೆ, ನೀನ್ ಹೇಗೆ ಹೇಳ್ದೆ? ಹೇಗೋ ಏನೋ ಹೇಳ್ಬಿಟ್ನಲ್ಲ. ಈಗ್ಲಾದ್ರೆ ನಗು. ಆಗಲ್ಲ. ನನ್ ಮುದ್ದು ರಾಕಿ ಅಲ್ವಾ, ಹೇಳಿದ ಮಾತ್ ಕೇಳ್ತಾನಂತೆ, ಸ್ಕೂಲಿಗೆ ಹೋಗ್ತಾನಂತೆ, ಒಳ್ಳೆ ಹುಡ್ಗನಂತೆ. ಹಾಗಾದ್ರೆ ಡ್ಯಾಡಿ ನನ್ಗೇನು ಹೇಳ್ಬಾರ್ದು ಅನ್ನಲ್ಲ, ಪ್ರಾಮಿಸ್. ಹಾಗಾದ್ರೆ ನಾನು ಸ್ಕೂಲಿಗೆ ಹೋಗ್ತೀನಿ. ಹಾ. ಅಖಿಲ್, ನಾನು ಮಾಡಿದ ಪೊಂಗಲ್ಲು ಹೇಗಿತ್ತು? ಅವಾಗ್ಲೇ ಹೇಳಿದ್ನಲ್ಲ. ಸಿಂಪಲ್ ಆಗಿ ಸೂಪರ್ ಅಂದೆ. ಮತ್ತಿನ್ನೇನು, ಬೆಂಗಳೂರು ಮೈಸೂರು ಹೈವೇ ಅಷ್ಟುದ್ದ ಹೊಗಳ್ಬೇಕಾ? ಹೆಣ್ಮಕ್ಳಿಗೆ ಹೊಗಳಿಕೆನೆ ಅವಾರ್ಡು. ಹೊಸ ಹೊತ್ತಿಗೆಯಿಂದ ಕಾಪಿ ಮಾಡಿರೋ ರೆಸಿಪಿನ ಹೊಗಳ್ಬೇಕಾ? ಹಾಗೇನಿಲ್ಲ, ನಾನೇನು ಕಾಪಿ ಮಾಡಿಲ್ಲ, ಜಸ್ಟ್ ಇನ್ಸ್ಪೈರ್ ಆದೆ ಅಷ್ಟೆ.
ಸಿಕ್ಕಾಪಟ್ಟೆ ಸಿನಿಮಾ ನೋಡಿ ಡೈಲಾಗ್ ಹೊಡಿತಿದ್ಯಲ್ಲ, ಸೂಪರ್ ಕವರಿಂಗ್. ಅಕ್ಕ ಮಾಡೋದನ್ನ ನೋಡ್ಕೊಂಡು ನಾನು ಹಾಗೆ ಮಾಡಿದೆ ಅಷ್ಟೇ ತಾನೇ. ಆದ್ರೂ ಅವ್ರ ಪೊಂಗಲ್ಗಿಂತ ನನ್ನ ಪೊಂಗಲೇ ಚೆನ್ನಾಗಿತ್ತು. ಹೊಸೊತ್ತಿಗೆ ಮಾಡಿದ ಪೊಂಗಲ್ಲೇ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನನ್ನ ಪೊಂಗಲ್ ಚೆನ್ನಾಗಿರ್ಲಿಲ್ವಾ? ಅಷ್ಟೇ ಬಿಡು. ಓಕೆ, ಹೊರಟ್ಬಿಟ್ಯಾ? ಮತ್ತೆ ಬೇಡ ಅಂದ್ಯಲ್ಲ. ಬೇಡ ಅಂದ್ರೆ ಹೋಗ್ಬಿಡ್ತೀಯಾ? ಮತ್ತೆ ಬೇಡ್ಕೋಬೇಕು, ಮುತ್ತು ಕೊಡ್ಬೇಕು, ಆವಾಗ್ಲೇ ನನ್ ಕೂಲ್ ಆಗೋದು. ಇದು ಸ್ವಲ್ಪ ಅತಿ ಆಗ್ತಿಲ್ವಾ? ಯಾಕೆ? ಸತ್ಯಭಾಮ ಕಾಲ್ ಹಿಡ್ಕೊಂಡು ಕೃಷ್ಣ ಸಮಾಧಾನ ಮಾಡ್ಲಿಲ್ವಾ? ವಿಷ್ಣು ಒಂದೇ ಸಲ ಕಾಲು ಹಿಡ್ಕೊಂಡ. ಲಕ್ಷ್ಮೀದೇವಿ ವಿಷ್ಣು ಕಾಲನ್ನ ದಿನಾ ಹಿಡ್ಕೋತಾಳೆ. ಅಂದ್ರೆ ತಾವು ವಿಷ್ಣುನಾ? ನೀನ್ ಸತ್ಯಭಾಮನ? ಲವ್ ಮಾಡೋವಾಗ್ಲೇ ಚೆನ್ನಾಗಿತ್ತು, ಹಸ್ಬೆಂಡ್ ಆದ್ಮೇಲೆ ಬದಲಾಗಿದ್ಯಾ. ನನ್ ಮೇಲೆ ನಿಂಗೆ ಲವ್ವೇ ಇಲ್ಲ. ಟೈಮ್ ಆಯ್ತು, ಹೋಗೋಣ ಬಾ. ಬಂದೆ ಅಣ್ಣ. ಬೇಗ ಬಾ, ಲೇಟ್ ಮಾಡ್ಬೇಡ. ಅಣ್ಣ ನಿನ್ ಕಾರ್ ಹತ್ರ ಇರು, ನಾನು ಬಂದ್ಬಿಡ್ತೀನಿ. ಲೇಟ್ ಆದ್ರೆ ಅಭಿ ಕೋಪ ಮಾಡ್ಕೋತಾನೋ. 2 minutes ಅಲ್ಲಿ ಬರ್ಬೇಕು, ಸರಿನಾ? ನೀನ್ ಹೋಗಿರಣ್ಣ, ನಾನು ಬರ್ತೀನಿ. ಎಲ್ಲಿಗ ಅಖಿಲ್? ಚಿಕ್ಕ ಕೆಲ್ಸ ಇದೆ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಹೋಗ್ಲೇಬೇಕಾ? ಹೌದು. ಆ ಕೆಲ್ಸನ ನಿಮ್ ಅಣ್ಣನೇ ಮಾಡ್ಬೋದಲ್ವಾ? ನಮಗ್ ಈಗ ತಾನೇ ಮದ್ವೆ ಆಗಿದೆ, ಅವ್ರಿಗೆ ಯಾವಾಗ್ಲೂ ಮದ್ವೆ ಆಗಿದೆ. ಬೇಗ ಬಂದ್ಬಿಡ್ತೀನಿ. ಡಿಸಪಾಯಿಂಟ್ ಮಾಡ್ತಿದ್ಯಾ ಅಖಿಲ್? ಸಾರಿ ಕಣೆ ಚಿನ್ನ, ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ, ಪಟ್ ಅಂತ ಬಂದ್ಬಿಡ್ತೀನಿ. ಓಕೆನಾ? ಓಕೆನಾ? ಇಷ್ಟೊಂದು ಲೇಟಾಗಿ ಮಾಡಿದ್ರೆ ಹೇಗಮ್ಮ? ಸ್ಕೂಲ್ಗೆ ಯಾವಾಗ ಹೋಗ್ತೀರಾ? ನೀವು ಬೇಗ ತಲೆ ಬಾಚಿ ಡ್ಯಾಡಿ, ಹೋಗ್ತೀವಿ. ಮೊದಲು ನಂಗೆ ಬಾಚು ಡ್ಯಾಡಿ. ಅನ್ನೋದು ಬಾಚಿದ ತಕ್ಷಣ ನಿಂಗೆ ಬಾಚ್ತೀನಿ. ನೀನ್ ಯಾವಾಗ್ಲೂ ಅವಳಿಗೆ ಫಸ್ಟ್ ಬಾಚೋದು. ಅಯ್ಯೋ, ನೋವಾಗ್ತಿದೆ ಡ್ಯಾಡಿ, ಸ್ವಲ್ಪ ಮೆಲ್ಲಗ್ ಬಾಚು. ಓಕೆ, ಸಾರಿ ಕಂದ, ಸಾರಿ. ಯಾಕೆ ಡ್ಯಾಡಿ ಮತ್ತೆ ಅವಳ ಕೂದಲು ಒದ್ದೆ ಮಾಡ್ತಿದ್ಯಾ? ವಾಟರ್ ಸ್ಪ್ರೇ ಮಾಡಿದ್ರೆ ತಲೆನ ಈಸಿಯಾಗಿ ಬಾಚ್ಬೋದು. ತುಂಬಾ ಸ್ಪ್ರೇ ಮಾಡ್ಬೇಡ ಡ್ಯಾಡಿ, ನೆಗಡಿ ಆಗತ್ತೆ. ಏನಾಗಲ್ಲಮ್ಮ. ಅಪ್ಪ, ನೋವಾಗ್ತಿದೆ ಆಗೋಯ್ತು. ಡ್ಯಾಡಿ ಅವ್ರು ಬಂದ್ರು.
ಅಪ್ಪ ನೋವು ಆಗ್ತಿದೆ ಡ್ಯಾಡಿ. ಒಂದ್ ನಿಮಿಷ. ಆ ಬಾಚಣಿಗೆ ಇಲ್ಲಿ ಕೊಡಿ, ನಾನ್ ಬಾಚ್ತೀನಿ. ಪರವಾಗಿಲ್ಲ ಬಿಡಿ, ನಾನೇ ಬಾಚ್ತೀನಿ. ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ನಾನ್ ಬಂದಿರೋದು. ಇಲ್ಲಿ ಕೊಡಿ. ಸಖತ್ತಾಗಿ ನವಿಲ್ದೆ ಬಾಚ್ತಿದ್ದೀರಾ. ದಿನ ಹೀಗೆ ಬಾಚಿ ಜಡೆ ಹಾಕ್ತೀನಿ. ನಂಗೂ ಬಾಚ್ತೀರಾ? ನಿನ್ಗೂನು. ನಿಮ್ಗೆ ಸ್ನಾನ ಮಾಡಿಸ್ತೀನಿ, ಬಟ್ಟೆ ತೊಡಿಸ್ತೀನಿ, ಊಟ ಮಾಡಿಸ್ತೀನಿ, ಹೋಮ್ವರ್ಕ್ ಮಾಡಿಸ್ತೀನಿ, ನಿದ್ದೆನೂ ಮಾಡಿಸ್ತೀನಿ. ಯಾಕಿಲ್ಲಿ ಇಷ್ಟೊಂದು ಲೇಟು? ಮುಖ ಯಾಕೋ ಊದಿಸ್ಕೊಂಡಿದ್ಯಾ? ಬಂದಾಯ್ತಲ್ಲ, ಎನ್ಕ್ವೈರಿ ಯಾಕೆ ಮಾಡ್ತಿದ್ಯಾ? ಹಿಂಗ್ಯಾಕೋ ಇದ್ಯಾ? ನಾನು ಹೇಗಿದ್ರೆ ನಿಂಗೇನು? ಏನಾಯ್ತು? ಏನಿಲ್ಲ ಬಿಡು. ಫೈಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಏನಾದರೂ ಪ್ರಾಬ್ಲಮ್ ಆದ್ರೆ ಚೆನ್ನಾಗಿರಲ್ಲ. ಅಭಿ ಬೈತಾನೆ. ಮೊದಲು ನಿನ್ನ ಅಕೌಂಟ್ಸ್ ನೋಡ್ಕೊ. ನಾನು ಕರೆಕ್ಟಾಗಿ ಫೈಲಿಂಗ್ ಮಾಡಿದ್ದೀನಿ. ಏನಾಯ್ತು ಅಖಿಲ್? ಅಭಿ ಬರ್ತಾ ಇದ್ದಾನೆ, ಓ ಕಾರಲ್ಲಿ ಕೂತ್ಕೋ. ಅದ್ಯಾಕೆ? ಅವನ್ ಬರ್ತಿದ್ರೆ ಹೇಗೆ? ನಾವೇ ಹೋಗೋಣ. 3 ಜನ ಹೋಗ್ಬೇಕು ಅಂತ ಅಪ್ಪ ಹೇಳಿಲ್ವಾ?
ನಾನು ಮ್ಯಾನೇಜ್ ಮಾಡ್ತೀನಲ್ಲ. ಇವನ್ ಮನೇಲಿ ಇದ್ದೇನ್ ಮಾಡ್ತಾನೆ? ಅವನಿಗೆ ಹೊಸದಾಗಿ ಮದುವೆ ಆಗಿದೆ, ಅರ್ಥ ಮಾಡ್ಕೊ. ಅದ ವಿಷಯ. ಇಷ್ಟೊತ್ತು ಸಾಹೇಬ್ರು ಮುಖ ಊದಿಸ್ಕೊಂಡು ಇರಿಟೇಟ್ ಆಗ್ತಿದ್ರು ಅಲ್ವೋ? ನೀನಾದ್ರೂ ಬಾಯ್ಬಿಟ್ಟು ಹೇಳ್ಬೇಕಲ್ವಾ? ಅಭಿಯಣ್ಣಂತರ ನೀನು ಅರ್ಥ ಮಾಡ್ಕೋಬೇಕಲ್ವಾ? ಅವನಷ್ಟು ಬುದ್ಧಿ ಇರ್ಬೇಕಲ್ವಾ? ಯಾವಾಗ್ಲೂ ಲೆಕ್ಕ ನೋಡ್ಕೊಳ್ಳೋದ್ ಬಿಟ್ಟು ತಲೆಯಲ್ಲಿ ಏನಿರುತ್ತೆ? ಅದಕ್ಕೆ ಅದಕ್ಕೆ ನಿನ್ನ ಬೈಯೋದು. ಆದ್ರೆ ಹರಿಕಾ ನಿನ್ನ ಬೈಲಿಲ್ಲ ತಾನೆ? ಬೈಲಿಲ್ಲ, ಬೇಜಾರು ಮಾಡ್ಕೊಂಡ್ಲು ಅಷ್ಟೇ. ಅಖಿಲ್, ಹೆಂಗಸ್ರೆಲ್ಲ ಹಾಗೆ ಮಾಡ್ತಾರೆ. ನೀನೊಂದ್ ಕೆಲ್ಸ ಮಾಡು. ನೀನ್ ಹೋಗೋವಾಗ ಅವಳಿಗೊಂದು ಗಿಫ್ಟ್ ತಗೊಂಡು ಹೋಗು. ಯಾಕೆ? ಕೂಲ್ ಮಾಡೋದಿಕ್ಕೆ. ಲೇಡೀಸು ಹೊಗಳಿಕೆಗೆ ಗಿಫ್ಟ್ಗೆ ಫಿದಾ ಆಗ್ಬಿಡ್ತಾರೆ. ಎಷ್ಟೇ ಕೋಪದಲ್ಲಿದ್ರು ಥಟ್ ಅಂತ ಕೂಲ್ ಆಗ್ಬಿಡ್ತಾರೆ. ಇಂಥ ಲೆಕ್ಕ ನಿಂಗೆ ಚೆನ್ನಾಗಿ ಗೊತ್ತಿರುತ್ತೆ ಬಿಡು. ಥ್ಯಾಂಕ್ಸ್ ಅಣ್ಣ, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇಟ್ಸ್ ಓಕೆ. ಮತ್ತೆ ವಸುವತ್ಗಿಗೂ ಸಾರಿ ಅಣ್ಣ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಣ್ಣ. ಓಕೆ, ಬಾಯ್. ಬಾಯ್ ಕಣ. ಲೇ ಅಖಿಲ್, ಗಿಫ್ಟ್ ತಗೊಂಡೋಗು. ಅವಳಿಗೆ ನಾನೇ ದೊಡ್ಡ ಗಿಫ್ಟ್ ಅಣ್ಣ, ಬೇರೆ ಗಿಫ್ಟ್ ಏನು ಬೇಕಾಗಿಲ್ಲ. ಹೆಂಗಸರಿಗೆ ಗಿಫ್ಟ್ ಕೊಟ್ರೆ ಕೂಲ್ ಆಗ್ತಾರಾ? ಅಭಿ, ನೀನೇನು ಯೋಚನೆ ಮಾಡ್ತಿದ್ಯಾ? ನೀನು ಹೋಗಿರೋಣ. ಅಭಿ, ಹೇಳಿ ಕೇಳಿ ನೀನೂನು. ತಪ್ಪೇನಿದೆ? ನಿನ್ಗೂನು ಹೊಸದಾಗಿ ಮದ್ವೆ ಆಗಿದೆಯಲ್ಲ, ಸರ್ಸ ಸಲಪ ಇರುತ್ತಲ್ವಾ? ನೀನು ಹೊರಡು, ನಾನು ನಿನ್ನ ಹಿಂದೆನೇ ಬರ್ತೀನಿ. ಬರ್ತೀಯಾ? ವೇಟ್ ಮಾಡ್ಬೇಕಾ? ಹೋಗು. ಹ್ಮ್